ಕುಟುಂಬಕ್ಕೆ ಆತಂಕ ತಂದೊಡ್ಡಿರೋ ಮೂಡ ಹಗರಣ ಈಗ ಜೆಡಿಎಸ್ ಹಿರಿಯ ನಾಯಕ ಹಾಗೆಯೇ ಶಾಸಕ ಜಿಟಿ ದೇವೇಗೌಡರ ಬುಡಕ್ಕೂ ಬಂದಿದೆ. ಜಿಟಿಡಿ ಅಕ್ಕನ ಮಗ ಬೇನಾಮಿ ಹೆಸರಲ್ಲಿ ಸೈಟ್ ಪಡೆದಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಈ ಬಗ್ಗೆ ಕೆಲ ದಾಖಲೆಗಳನ್ನು ಇಡಿ ಹಾಗೂ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ದೇವನೂರು ಗ್ರಾಮದ ಸರ್ವೆ ನಂಬರ್ 82/2 ಜಮೀನಿನ ವಿಚಾರದಲ್ಲಿ ಜಿಟಿಡಿ ಅವ್ಯವಹಾರ ಮಾಡಿದ್ದಾರೆ. ಬಡಾವಣೆ ಅಂತ ಗೊತ್ತಿದ್ರೂ ಕೃಷಿ ಭೂಮಿ ಅಂತ ನಕಲಿ ದಾಖಲೆ ಸೃಷ್ಟಿಸಿ ಅಂದಿನ ತಹಶೀಲ್ದಾರ್ ರಕ್ಷಿತ್ ಭೂಮಿಯನ್ನ 50-50 ಅನುಪಾತದಲ್ಲಿ ಜಿಟಿಡಿ ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ನನಗೆ ಇದೀಗ ದೊರೆತ ಕೆಲವು ಫೋಟೋಗಳನ್ನು ಗಮನಿಸಿದಾಗ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಶ್ರೀ ಜಿಟಿ ದೇವೇಗೌಡ ಮತ್ತು ಅವ್ರ ಮಗ ಜಿಡಿ ಹರೀಶ್ ರವರು ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರ ಮಾಲೀಕರ ಮನೆಗೆ ಹೋಗಿ ಅವ್ರ ಜೊತೆ ವ್ಯವಹಾರ ನಡೆಸಿ ಖುದ್ದಾಗಿ ಅವರು ಚೆಕ್ಗಳನ್ನು ನೀಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬಂದಿದೆ. ಜಿಟಿ ದೇವೇಗೌಡರ ಸಹೋದರಿ ಮಗ ಮಹೇಂದ್ರ ಅವರ ಹೆಸರಲ್ಲಿ ಜಮೀನನ್ನು ಖರೀದಿ ಮಾಡಿ ಅವರ ಹೆಸರಲ್ಲಿ 19 ನಿವೇಶನ ಪಡೆದಿರೋದು ಸ್ಪಷ್ಟವಾಗಿ ತಿಳಿದು ಬಂದಿರುತ್ತೆ. ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿತ್ತು. ಇನ್ನು ಇಡಿ ನೋಟಿಸ್ಗೆ ಮಧ್ಯಂತರ ತಡೆ ನೀಡಬೇಕು ಅಂತ ಭೈರತಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ವಿಚಾರಣೆ ನಡೆಸಿದ ಹೈಕೋರ್ಟ್ ನೋಟಿಸ್ಗೆ ಮಧ್ಯಂತರ ತಡೆ ನೀಡಿತ್ತು. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಭೈರತಿ ಸುರೇಶ್, ಮುಡಾ ಕೇಸ್ನಲ್ಲಿ ನಂದಾಗ್ಲಿ ಸಿಎಂ ಪತ್ನಿಯವರದ್ದಾಗಲಿ ಪಾತ್ರ ಇಲ್ಲ. ನಿನ್ನೆ ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೆಸಿದ ನಂತರದಲ್ಲಿ ಕೇಸ್ ಮುಂದಕ್ಕೆ ಹಾಕಿದ್ದಾರೆ. ಸಂವಿಧಾನದ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೇವೆ. ನನಗೆ ನೋಟಿಸ್ ಬಂದಾಗ ಆಶ್ಚರ್ಯ ಆಯಿತು. ಹಗರಣ ಆದಾಗ ನಾನು ಮಂತ್ರಿಯೂ ಆಗಿರಲಿಲ್ಲ ಅಂತ ಹೇಳಿದ್ದಾರೆ. ಐ ಆಮ್ ವೆರಿ ಕ್ಲಿಯರ್, ಐ ವಿಲ್ ಮೇಕ್ ಯು ವೆರಿ ಕ್ಲಿಯರ್. ಇದರಲ್ಲಿ ಯಾವುದೇ ನಂದಾಗಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗಲಿ ಯಾವುದೇ ಪಾತ್ರ ಇಲ್ಲ. 0. ಈಗ ಆ ಥರ ಪಾತ್ರ ಇದ್ದಿದ್ದೆ ನನ್ನ ನ್ಯಾಯಾಲಯ ಒಪ್ಕೊಂಡು ಸ್ಟೇ ಕೊಟ್ಬಿಡೋದಾ? ಏನೂ ಇಲ್ಲ ಅಂತಲೇ ಘನತವ್ಯತ್ಯ ನ್ಯಾಯಮೂರ್ತಿಗಳು ನೆನ್ನೆ ಅವ್ರಿಗೆ ವಾಪಸ್ ಕ್ವಶನ್ ಕೇಳಿ ಈ ಕೇಸ್ ಮುಂದಕ್ಕೆ ಹಾಕಿದ್ದಾರೆ. 10ನೇ ತಾರೀಕು ಆದಮೇಲೆ ನೋಡೋಣ. ನ್ಯಾಯಾಂಗದ ಈ ರಾಜ್ಯದ ನ್ಯಾಯಾಂಗದ ಮೇಲೆ, ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇಟ್ಕೊಂಡಿರೋ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ನನ್ನ ಒಳಗೊಂಡಂತೆ, ಕೆಲವಣ್ಣನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಮುಡಾದಲ್ಲಿ 50-50 ಅನುಪಾತದಲ್ಲಿ ಸಾವಿರಾರು ಸೈಟ್ ಅನ್ನ ನೀಡಲಾಗಿದೆ. ಇದು ಬಿಜೆಪಿ ಕಾಲದಲ್ಲೇ ಆಗಿದೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತನಿಖೆ ಆಗೋದಾದ್ರೆ ಬಿಜೆಪಿ ಕಾಲದ ತನಿಖೆಯೇ ಆಗಬೇಕು. ಸಿಎಂ ಪತ್ನಿಯವರು ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಮುಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಹೇಳಿದರು. ಸೈಟನ್ನು ವಿತರಣೆ ಮಾಡಿದ್ದಾರೆ. ಇದೆಲ್ಲ ಆಗಿರ್ತಕ್ಕಂಥದ್ದು ಬಿಜೆಪಿಯವರ ಆಡಳಿತದ ಸಂದರ್ಭದಲ್ಲೇ ಹೆಚ್ಚಾಗಿರ್ತಕ್ಕಂಥದ್ದು. ಅವರೇ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದರು, ಅವ್ರದ್ದೇ ಸರ್ಕಾರ ಇತ್ತು, ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯದ್ದು ಆಗಿತ್ತು. ತನಿಖೆ ಆಗೋದಾದ್ರೆ ಅವ್ರ ಮೇಲೆ ಆಗಬೇಕು. ದುರಾದೃಷ್ಟ ಅಂತ ಕಾಣುತ್ತೆ. ಆದರೆ ನಮಗೆ ಅದೇನು ಆತಂಕ ಇಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಲೋಕಾಯುಕ್ತನೂ ಸಹ ಕ್ಲಿಯರ್ ಆಗಿ ಇವ್ರದ್ದು ಯಾವುದೇ ಥರ ಪಾತ್ರ ಇಲ್ಲ ಅಂತ. ಇಷ್ಟೆಲ್ಲ ಆದ್ರೂ ಸಹ ಸೈಟನ್ನು ಮಾನ್ಯ ಶ್ರೀಮತಿಯವರು ಮುಖ್ಯಮಂತ್ರಿಯವರಿಗೆ ನಾವು ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ ಇದರ ಅವಶ್ಯಕತೆ ಇಲ್ಲ. ತನಿಖೆ ಆಗಲಿ, ನ್ಯಾಯಯುತವಾಗಿದ್ದರೆ ಮುಂದೆ ಕೊಡಿ, ಇಲ್ಲಂದರೆ ಅದನ್ನು ಮುಟ್ಗೋಲು ಹಾಕೊಳ್ಳಿ ಅಂತ ಹೇಳಿ ವಾಪಸ್ ಅವರು ಬರೆದು ಕೊಟ್ಟರು. ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಸಿಎಂ ವಿರುದ್ಧ ಉದ್ದೇಶಪೂರ್ವಕ ಷಡ್ಯಂತ್ರ ನಡೀತಿದೆ. ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೆ ಬರಲು ಯತ್ನಿಸಿದ್ದಾರೆ. ಸಿಎಂ ರಾಜೀನಾಮೆ ಕೇಳೋದಕ್ಕೆ ಏನ್ ಹಕ್ಕಿದೆ? ಇದು ಕೇಂದ್ರ ಸರ್ಕಾರದ ದುರುದ್ದೇಶ. ಯಾವುದೇ ಕಾರಣಕ್ಕೂ ಸಿಎಂ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದರು. ಮುಖ್ಯಮಂತ್ರಿ ಮೇಲೆ ಈ ಷಡ್ಯಂತ್ರವನ್ನು ರೂಪಿಸಿ ಹೇಗಾದರೆ ಮಾಡಿ ಅವರಿಗೆ ಕಪ್ಪು ಚುಕ್ಕಿ ಬರುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾವುದರಲ್ಲೂ ಯಶಸ್ಸು ಸಿಗೋದಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ವಿಷಯದ ಬಗ್ಗೆ ಸ್ಪಷ್ಟವಾಗೆಲ್ಲ ಹೇಳಾಗಿದೆ. ಮತ್ತು ಈಗ ಕೋರ್ಟು ಕೂಡ ಇಡಿ ಒಂದು ನೋಟಿಸ್ಗೆ ಸ್ಟೇ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಇವತ್ತು ಇಡಿ ಸಂಸ್ಥೆ ಬಗ್ಗೆ ನಮಗೆ ಇದು ರಾಜಕೀಯ ಒಂದು ದುರುದ್ದೇಶದಿಂದ ಬಳಕೆ ಮಾಡ್ತಾರೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಕುಂಭಮೇಳದ ಪುಣ್ಯ ಸ್ನಾನದ ಬಗ್ಗೆ ಕಾಂಗ್ರೆಸ್ ಕಿಡಿಕಾರಿದೆ. ಮಲ್ಲಿಕಾರ್ಜುನ ಖರ್ಗೆ ಬೆನ್ನಲ್ಲೇ ಸಂತೋಷ್ ಲಾಡ್ ಈ ಬಗ್ಗೆ ಕಿಡಿಕಾರಿದ್ರು. ಏನೇ ಮಾಡಿದ್ರು ಮೋದಿ ಅಮಿತ್ ಶಾ ಶಾಪ ಪಾಪ ಹೋಗಲ್ಲ. ಗಂಗಾ ಸ್ನಾನ ಮಾಡಿದ ಕೂಡಲೇ ಪಾಪ ಹೋಗಲ್ಲ. ಈ ದೇಶದ ಆರ್ಥಿಕ ಸ್ಥಿತಿ ಮೂಲೆಗುಂಪಾಗಿದೆ. 2 ಲಕ್ಷ ಕಿರಾಣಿ ಅಂಗಡಿ ಮುಚ್ಚಿ ಹೋಗಿವೆ. ಈ ಬಗ್ಗೆ ಯಾರಾದರೂ ಮಾತಾಡ್ತಾರಾ? ಖರ್ಗೆ ಸಾಹೇಬ್ರು ಹೇಳಿದ್ದು ಸರಿ ಇದೆ ಅಂತ ಮಾತಾಡಿದ್ದಾರೆ. ಅಲ್ಲ, ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ. ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ. ಆತ್ಮಾವಲೋಕನ ಮಾಡ್ಕೊಂತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಅವರು. ಸೊ ಪಾಪ ಏನಂತಂದ್ರೆ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಮೂಲೆಗುಂಪಾಗಿರ್ತಕ್ಕಂಥದ್ದು. ಇವತ್ತು 2 ಲಕ್ಷ ಕಿರಾಣಿ ಅಂಗಡಿ ಮುಚ್ಚೋಗಿದ್ದಾವೆ. ಇದ್ರ ಬಗ್ಗೆ ಮಾತನಾಡ್ತಾರೆ ಯಾರನ್ನ? 2 ಲಕ್ಷ ಕಿರಾಣಿ ಅಂಗಡಿ ಯಾಕೆ ಮುಚ್ಚೋಗಿದ್ದಾವೆ ದೇಶದಲ್ಲಿ?
ಯಾರು ಮಾತಾಡ್ಬೇಕಾದ್ರೆ ಇದ್ರ ಬಗ್ಗೆ? ಏನಿಲ್ಲ, ಸುಮ್ಮನೆ ಹೇಳೋದು, ಹೋಗ್ಬಿಡೋದು, ಟಿವಿಯಾಗಿ ತೋರಿಸ್ಕೊಂಡು ದಿನ ಬೆಳಗ್ಗೆ ಮಿಂಚ್ಕೊಳ್ಳೋದು. ಖರ್ಗೆ ಅವ್ರ ಸಾಹೇಬ್ರು ಏನು ಹೇಳಿದ್ದಾರೆ, ಈ ಪಾಪ ನೀವೇನು ಮಾಡಿದ್ರೆ ಅದು ಪಾಪ ಹಿಂದೆ ಬಂದೇ ಬರ್ತತೆ. ಇನ್ನು ಕೇಂದ್ರ ಬಜೆಟ್ ಬಗ್ಗೆಯೂ ಮಾತನಾಡಿದ ಲಾರ್ಡ್, ಕೇಂದ್ರ ಬಜೆಟ್ನಿಂದ ಏನೂ ನಿರೀಕ್ಷೆ ಇಲ್ಲ. ಕೇಂದ್ರ ಸರ್ಕಾರ ಹಿಂದೂ ಮುಸ್ಲಿಂ ಸೆಂಟಿಮೆಂಟ್ ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ. ಜಿಡಿಪಿ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ಕೊಡುತ್ತಾ? ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ ಅಂತ ಲಾರ್ಡ್ ಪ್ರಶ್ನೆ ಮಾಡಿದ್ದಾರೆ. ಮುಸ್ಲಿಮು ಹಿಂದೂ ಸೆಂಟಿಮೆಂಟ್ಸ್ಗಳು ಬಿಟ್ರೆ ಈ ದೇಶದಲ್ಲಿ ಇಲ್ಲಿವರೆಗೆ ಏನಾಗಿದೆಯಾ? ಹೋಗ್ಲಿ. ಇವತ್ತು ಪಾರ್ಲಿಮೆಂಟಲ್ಲಿ ಒಂದು ಟೋಟಲ್ ಡೀಟೇಲ್ ಇದೆ, GDP ಡೀಟೇಲ್ ಇದೆ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರಾ? GDPಯ ಗ್ರೋತ್ ಬಗ್ಗೆ ಯಾವ್ಯಾವ ಸಮಾಜಗಳು ಎಷ್ಟೆಷ್ಟು ಆರ್ಥಿಕವಾಗಿ ಮುಂದೆ ಬಂದಿರತಕ್ಕಂಥ ಒಂದು ರಿಪೋರ್ಟ್ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಳಿ ನೋಡ್ರಿ. ಸಣ್ಣ ಕೈಗಾರಿಕೆ ಕಳೆದ 11 ವರ್ಷದಿಂದ ₹1 ಸಾಲ ಮನ್ನಾ ಆಗಿಲ್ಲ. ₹1 ಯಾವ್ದನ್ನ ಸಣ್ಣ ಕೈಗಾರಿಕೆಗೆ ಸಾಲ ಮನ್ನಾ ಆಗಿದೆಯಾ? ಸಣ್ಣ ಕೈಗಾರಿಕೆ ಬಗ್ಗೆ ಎಲ್ಲ ಪಾಲಿಸಿ ಮೇಕಿಂಗ್ ನಲ್ಲಿ ಇದೆಯಾ? ಯಾವ್ದನ್ನ ಪಾಲಿಸಿ ಬಗ್ಗೆ ಮಾತನಾಡ್ತಾರಾ? ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ? ಇನ್ನು ಶ್ರೀರಾಮುಲು ವಿಚಾರವಾಗಿಯೂ ಮಾತನಾಡಿದ ಲಾರ್ಡ್, ರಾಮುಲು ನನಗೆ ಉತ್ತಮ ಸ್ನೇಹಿತ, ಅವರ ಜೊತೆ ನಾನು ಮಾತನಾಡಿಲ್ಲ. ಅವರು ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ, ಅವರು ಮೋಸ್ಟ್ ಹಂಬಲ್ ಪರ್ಸನ್ ಅಂತ ಹೇಳಿದರು. ಅವರು ಬಂದ್ರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾನು ಸರ್ಟಿಫಿಕೇಶನ್ ಕೊಡೋಕೆ ಯಾರಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ಈಸ್ ಅ ಗುಡ್ ಹ್ಯೂಮನ್ ಸೋಲ್, ಈಸ್ ಅ ವಂಡರ್ಫುಲ್ ಫ್ರೆಂಡ್ ಆಫ್ ಮೈಂಡ್. ಎಲ್ಲರೂ ನನಗೆ ಬಿಜೆಪಿ ಎಲ್ಲರೂ ಸ್ನೇಹಿತರಿದ್ದಾರೆ. ಈಸ್ ಆಲ್ಸೋ ಒನ್ ಆಫ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಅವ್ರು ನಮ್ಮ ಪಾರ್ಟಿ. ಮಾಜಿ ಸಚಿವ ಬಿ ಶ್ರೀರಾಮುಲುಗೆ ಅಮಿತ್ ಶಾ ಕರೆ ಮಾಡಿದ್ದಾರೆ. ಸೋಮವಾರ ದೆಹಲಿಗೆ ಬರುವಂತೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಸಂಸತ್ ಅಧಿವೇಶನ ಪ್ರಾರಂಭವಾಗಲಿದೆ. ಅಧಿವೇಶನದ ಸಂದರ್ಭದಲ್ಲೇ ಭೇಟಿಯಾಗಿ ಚರ್ಚೆಗೆ ಅಮಿತ್ ಶಾ ಮುಂದಾಗಿದ್ದಾರೆ. ರೆಡ್ಡಿ ಶ್ರೀರಾಮುಲು ಮುನಿಸು ವಿಚಾರದ ಮಧ್ಯೆಯೇ ರಾಮುಲುಗೆ ಅಮಿತ್ ಶಾ ಬುಲಾವ್ ಕೊಟ್ಟಿರುವುದು ಕುತೂಹಲ ಕೆರಳಿಸಿದೆ. ಖಾಸಗಿ ಫೈನಾನ್ಸ್ನಲ್ಲಿ ಸಾಲ ಪಡೆದು ಕುಟುಂಬವೊಂದು ಬೀದಿಗೆ ಬಿದ್ದಿದೆ. ಪಡೆದ 4.66 ಲಕ್ಷ ಸಾಲಕ್ಕೆ 7.20 ಲಕ್ಷ ಬಡ್ಡಿ ಕಟ್ಟಿದ್ರೂ ಅಸಲು ತೀರಿಲ್ಲ. ತುಮಕೂರಿನ ಲೇಬರ್ ಕಾಲೋನಿ ನಿವಾಸಿ ಸೈಯದ್ 2019ರಲ್ಲಿ ಖಾಸಗಿ ಫೈನಾನ್ಸ್ನಿಂದ ಸಾಲ ಪಡೆದಿದ್ರು. 24.55% ಬಡ್ಡಿ ದರದಲ್ಲಿ ಸಾಲ ಪಡೆದಿದ್ದ ಸೈಯದ್ ಇವರಿಗೆ ಒಟ್ಟು 7,20,000 ಪಾವತಿಸಿದ್ರು. ಆದರೆ ಕಳೆದ ಮೇನಲ್ಲಿ ಸೈಯದ್ ಸಮೀವುಲ್ಲಾ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಸೈಯದ್ ಸತ್ರು ಬಿಡದ ಫೈನಾನ್ಸ್ ಕಂಪನಿ ಸಾಲ ಕಟ್ಟುವಂತೆ ಕುಟುಂಬಸ್ಥರಿಗೆ ಕಿರುಕುಳ ಕೊಡ್ತಾ ಇದೆಯಂತೆ. ಲಾಯರ್ ಜೊತೆ ಬಂದು ಕಿರುಕುಳ ನೀಡ್ತಿದ್ದಾರೆ ಅಂತ ಸೈಯದ್ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ ದಂಧೆ ಬಗೆದಷ್ಟು ಬಯಲಾಗ್ತಾ ಇದೆ. ಸಂತೇಮರಹಳ್ಳಿಯಲ್ಲಿ ಕುಟುಂಬದವರನ್ನ ಹೊರದಬ್ಬಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮನೆ ಸೀಸ್ ಮಾಡಿದ್ದಾರೆ. 2 ತಿಂಗಳಿಂದ ಬೀದಿ ಬದಿಯಲ್ಲೇ ಕುಟುಂಬ ವಾಸ ಮಾಡಬೇಕಾದ ಸ್ಥಿತಿ ಎದುರಾಗಿದೆ. 2019ರಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ರಾಜೇಶ್ ಅನ್ನೋರು 15 ಲಕ್ಷ ಸಾಲ ಪಡೆದಿದ್ರು. ಕೋವಿಡ್ ವೇಳೆ ಮರುಪಾವತಿ ಸಾಧ್ಯ ಆಗಿರಲಿಲ್ಲ. ಕಟ್ಟಿರುವ 7 ಲಕ್ಷವನ್ನ ಬಡ್ಡಿಗೆ ಜಮೆ ಮಾಡಿಕೊಂಡಿರುವ ಕಂಪನಿ ಇನ್ನೂ 8 ಲಕ್ಷ ತಕ್ಷಣ ಪಾವತಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಸದ್ಯ ಹಣ ಮರುಪಾವತಿ ಮಾಡದ ಕಾರಣ ಮನೆ ಜಪ್ತಿ ಮಾಡಲಾಗಿದ್ದು ಬೀದಿಯಲ್ಲಿ ಕುಟುಂಬ ಜೀವನ ನಿರ್ವಹಿಸ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರವಾಗಿ ಕಮಿಷನರ್ ದಯಾನಂದ್ ಮಾತನಾಡಿದ್ದು, ಸರ್ಕಾರದ ಮಟ್ಟದಲ್ಲಿ 2 ಸಭೆಗಳನ್ನು ಮಾಡಲಾಗಿದೆ. ಹಿರಿಯ ಅಧಿಕಾರಿಗಳು, ಗೃಹ ಇಲಾಖೆ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಈಗಾಗಲೇ ನಗರದ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಯಾರಾದರೂ ಕಿರುಕುಳ ತೊಂದರೆ ಕೊಟ್ಟರೆ ಕೂಡಲೇ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ. ಮೀಟರ್ ಬಡ್ಡಿ ವ್ಯವಹಾರ ಬಗ್ಗೆಯೂ ನಿಗಾ ಇಡಲಾಗಿದೆ ಅಂತ ತಿಳಿಸಿದ್ದಾರೆ.